ನಮಸ್ಕಾರ, ವೆಲ್ಕಮ್ ಟು ಕವೀಸ್ ಕ್ವಿಸಿನ್. ಇವತ್ತು ಢೋಕ್ಲಾ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ಒಂದೇ ಸತಿ ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟು ಇಲ್ಲದ ಹಾಗೇ ಕಲಿಸ್ಬೇಕು. ಈಗ ಇನ್ನೂ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಗಂಟಿದ್ರೆ ಢೋಕ್ಲಾ ಚೆನ್ನಾಗಿ ಬರೋದಿಲ್ಲ, ಅದಕ್ಕಾಗಿ ಗಂಟು ಇಲ್ಲದ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ಥರ ಇರಬೇಕಿಟ್ಟು. ಎಷ್ಟು ಜಾಸ್ತಿ ಮಿಕ್ಸ್ ಮಾಡ್ಕೋತೀವಿ ಢೋಕ್ಲಾ ಅಷ್ಟು ಚಂದ ಬರ್ತಾವ. ಒಂದು ಸ್ಪೂನ್ ಈನೋ ಹಾಕೊಂಡಿದ್ದೀನಿ, ಪ್ಲೇನ್ ಈನೋ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಇಟ್ಕೋತಾ ಇದ್ದೀನಿ. ಇದು ಡೈರೆಕ್ಟ್ ಪಾತ್ರೆ ಇಡೋದು ಬೇಡ, ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಚ್ಕೊಳ್ಳೋಣ. ಈ ಥರ ಫುಲ್ ಎಲ್ಲ ಕಡೆನೂ ಹಚ್ಕೋಬೇಕು. ಈಗ ಹಿಟ್ಟು ಹಾಕೊಳ್ಳೋಣ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಮತ್ತೆ ಮೇಲೆ ಅದ್ರದ್ದು ಕ್ಯಾಪ್ ಮುಚ್ಚೋಣ. ಇದು 10 ರಿಂದ 15 ನಿಮಿಷ ಬೇಯಬೇಕು. ನಾವು ಮಧ್ಯನೂ ಚೆಕ್ ಮಾಡಿ ನೋಡ್ಬೋದು. ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಣ್ಣದಾಗಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ಳೋಣ. ಹಿಂಗೆ ಹಾಕೋತಾ ಇದ್ದೀನಿ. ಇದು ಆಗಿದೆನಾ ಚೆಕ್ ಮಾಡ್ಕೊಳ್ಳೋಣ. ಈ ಥರ ಹತ್ತಲಿಲ್ಲ ಅಂದರೆ ಢೋಕ್ಲಾ ರೆಡಿಯಾಗಿದೆ. 1-2 ನಿಮಿಷ ಬಿಟ್ಟು ತೆಗಿಬೇಕು. ಇದನ್ನು ಬಿಸಿ ಇದ್ದಾಗ ತೆಗಿಬಾರ್ದು. ಇದು ಟೀ ಟೈಮಿಗೆ ಒಳ್ಳೆ ಸ್ನ್ಯಾಕ್ಸು. ಆಗಿದೆ. ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಒಮ್ಮೆ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಇದು ಸಾಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.